ನಮಸ್ಕಾರ ಸ್ನೇಹಿತರೆ. ಪ್ರಪಂಚದಲ್ಲಿ ಒಂದು ದೇಶ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದ್ರೆ ಕಲಿಕೆಯನ್ನು ನಿಲ್ಲಿಸಬಾರದು. ಕಲಿಕೆ ನಿರಂತರ. ಅಂತಹ ಕಲಿಕೆ ನಮಗಿಂತ ಚಿಕ್ಕವರಿಂದ ಬೇಕಾದ್ರೂ ಬರ್ಬೋದು, ನಮ್ಮ ಹಿರಿಯರಿಂದ ಬೇಕಾದ್ರೂ ಬರ್ಬೋದು. ಇಸ್ರೇಲ್ ತೆಗೆದುಕೊಳ್ಳಿ, ವರ್ಲ್ಡ್ ಮ್ಯಾಪ್ ಅಲ್ಲಿ ಭೂತಗನ್ನಡಿ ಹಾಕಿ ಹುಡುಕಿದ್ರು ಒಂದು ಚುಕ್ಕಿಯಷ್ಟು ಕಾಣುತ್ತೆ. ಆದ್ರೆ ಅದು ಕಲಿಸುವ ಜೀವನದ ಪಾಠಗಳಿದಾವಲ್ಲ, ಅವು ಅಮೋಘ, ಅವಿಸ್ಮರಣೀಯ. ಸಾಕಷ್ಟು ಜನ ನಮ್ಮಲ್ಲಿ ಇವತ್ತಿಂದ ಮಾತ್ರ ಯೋಚನೆ ಮಾಡಿ ನಾಳೆ ಏನಾಗುತ್ತೋ ನೋಡೋಣ ಅಂತ ಉಂಡು ಹೊದ್ದು ಮಲಗಿ ಬಿಡ್ತೀವಿ. ಆದ್ರೆ ಇಸ್ರೇಲ್ ವಿಚಾರ ಹಾಗಲ್ಲ. ಇನ್ನು ಮುಂದಿನ 100 ವರ್ಷದಲ್ಲಿ ಏನಾಗುತ್ತೆ, ಅದಕ್ಕೆ ನಮ್ಮ ತಯಾರಿ ಹೇಗಿರ್ಬೇಕು ಅನ್ನುವ ನಿಟ್ಟಿನಲ್ಲಿರುತ್ತೆ. ಇಸ್ರೇಲ್ ಅನುಭವಿಸಿದ ಸಂಕಷ್ಟಗಳು ಒಂದಾ ಎರಡ? ಅದೇ ರೀತಿಯ ಸಂಕಷ್ಟಗಳನ್ನ ಭಾರತ ಸಹ 2025ರಲ್ಲಿ ಅನುಭವಿಸ್ತು. 25ರಲ್ಲಂತೂ ಭಾರತವನ್ನ ಟ್ರಂಪ್ ಅಣ್ಣ ಅಧಿಕಾರಕ್ಕೆ ಬಂದ ನಂತರ ಇನ್ನಿಲ್ಲದಂತೆ ಕಾಡೋದಕ್ಕೆ ಶುರು ಮಾಡಿದ್ರು. 50% ಟಾರಿಫ್ ಆಗ್ತು ಅಮೆರಿಕ. ಆಪರೇಷನ್ ಸಿಂಧೂರದಲ್ಲೇನೋ ಭಾರತ ಜಯಬೇರಿ ಬಾರಿಸ್ತು. ನಮ್ಮ ಪರ ನರೇಟಿವ್ ಬಿಲ್ಡ್ ಮಾಡುವಲ್ಲಿ, ಅಲೆಯನ್ನು ಸೃಷ್ಟಿ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ನಾವು ಎಡವಿದ್ವಿ. ಆಪರೇಷನ್ ಸಿಂಧೂರವನ್ನು ಬಳಸಿಕೊಂಡು ಪಾಕಿಸ್ತಾನ ಅಮೆರಿಕಕ್ಕೆ ಹತ್ರ ಆಯ್ತು. ಅಮೆರಿಕ ನಮ್ಮಿಂದ ದೂರ ಹೋಯ್ತು. ಮುಸ್ಲಿಂ ರಾಷ್ಟ್ರಗಳ ಖಲೀಫಾ ಆಗುವ ಕನಸು ಕಾಣ್ತಾ ಇದೆ ಟರ್ಕಿ. ಹಾಗಾಗಿ ಪಾಕಿಸ್ತಾನಕ್ಕೆ ತನ್ನ ಸಹಾಯವನ್ನು ದುಪ್ಪಟ್ಟು ಮಾಡ್ತು. ಎಲ್ಲ ಸಂಕಷ್ಟಗಳ ನಡುವೆ ಈಗ ಖುಷಿ ವಿಚಾರ ಭಾರತಕ್ಕೆ. ಬೇರೆ ಯಾರಿಂದಲೂ ಅಲ್ಲ, ಜೀವದ ಗೆಳೆಯ ಇಸ್ರೇಲಿಂದ. 2025ರಲ್ಲಿ ಆಪರೇಷನ್ ಸಿಂಧೂರ ಮಾಡೋ ಮೂಲಕ ಪಾಕಿಸ್ತಾನವನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ವಿ ನಾವು. ಈಗ ಆ ಟಾಸ್ಕ್ ನ ಇಸ್ರೇಲ್ ಕೈಗೆತ್ತಿಕೊಂಡು ಮುಂದುವರಿಸ್ತಾ ಇದೆ. ಒಂದೇ ಏಟಿಗೆ 2 ಹಕ್ಕಿ ಹೊಡೆದಿರೋದು ಇಸ್ರೇಲು. ಒಂದ್ ಕಡೆ ಪಾಕಿಸ್ತಾನನ ಎಡಮುರಿಗೆ ಕಟ್ಟಿದ್ರೆ, ಇನ್ನೊಂದ್ ಕಡೆ ಮೇಲೇಳದಂತೆ ಟರ್ಕಿಗೆ ಬಡಿದು ಮಲಗಿಸಿರೋದು. ಕಡೆಗೂ ಭಾರತಕ್ಕೆ ಇಸ್ರೇಲ್ ಕಡೆಯಿಂದ ಬಿಗ್ ಗಿಫ್ಟ್ ಸಿಕ್ಕಿದೆ. ನೀವ್ ಅನ್ಕೊಂಡಿರ್ಬೋದು, ಇಸ್ರೇಲ್ಗೆ ದೊಡ್ಡ ಶತ್ರು ಯಾರು? ಹಮಾಸು, ಹಿಜ್ಬುಲ್ಲಾ, ಹೂತಿ, ಇರಾನು, ಕತಾರು. ಇಲ್ಲೇ ನೋಡಿ ನಾವು ತಪ್ಪು ಮಾಡೋದು. ಇಸ್ರೇಲ್ ಈಗಿನದನ್ನು ಯೋಚನೆ ಮಾಡೋದಿಲ್ಲ, ದಶಕಗಳ ನಂತರ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡುತ್ತೆ. ಹೂತಿ, ಹಮಾಸು, ಇರಾನು, ಕತಾರು ಇವೆಲ್ಲ ಇಸ್ರೇಲ್ಗೆ ಏನೇನೂ ಅಲ್ಲ, ಎಡಗೈಯಿಂದ ನಿವಾಳಿಸಿ ಎಸೆದು ಬಿಡುತ್ತೆ. ಇಸ್ರೇಲ್ ನ ಜಿಯೋ ಪೊಲಿಟಿಕಲ್ ಲೊಕೇಶನ್ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದ್ಯಾವುದು ಇಸ್ರೇಲ್ಗೆ ಅಷ್ಟು ದೊಡ್ಡ ಮಟ್ಟದ ಅಪಾಯ ಕೊಡಲ್ಲ. ಆದ್ರೆ ನಿಜವಾದ ಅಪಾಯ ಇಸ್ರೇಲ್ಗಿರೋದು ಟರ್ಕಿಯಿಂದ. ಇಸ್ರೇಲ್ ಸಮಸ್ಯೆಯನ್ನು ಗುರುತಿಸಿದೆ, ಈಗ ಅದರ ಬುಡಕ್ಕಿಳಿಯುತ್ತೆ. ಬೇರು ಮಟ್ಟದಿಂದ ಅದನ್ನ ಕಿತ್ತು ಬಿಸಾಕೋವರೆಗೂ ಶ್ರಮಿಸೋದಿಲ್ಲ. ಟರ್ಕಿ ವಿಚಾರದಲ್ಲಿ ಇಸ್ರೇಲ್ ಅವಸರ ಮಾಡ್ತಾ ಇಲ್ಲ. ಅದಕ್ಕೆ ನಾನಾ ಕಾರಣಗಳು ಇದಾವೆ. ಟರ್ಕಿ ಏನು ಸಾಮಾನ್ಯ ಅಲ್ಲ, ನ್ಯಾಟೋದ ಸದಸ್ಯ ದೇಶ. ಅದನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಮುಂದಿನ 10ರಿಂದ 20 ವರ್ಷಗಳ ಸಮಯಾವಕಾಶದಲ್ಲಿ ಟರ್ಕಿಗೆ ಹೇಗೆ ಘೇರಾವ್ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿರೋದು ಇಸ್ರೇಲು. ಇಷ್ಟು ದಿವಸ ಆ ರೀಜನ್ ನಲ್ಲಿ ನಾನು ಹಾಡಿದ್ದೆ ಆಟ ಅಂತ ಹಾರಾಡ್ತಾ ಇತ್ತು. ಈಗ ಇಸ್ರೇಲು, ಗ್ರೀಸು ಮತ್ತು ಸೈಪ್ರಸ್ 3 ದೇಶಗಳು ಒಂದೇ ಕಡೆ ಸೇರಿ ಕಾನ್ಫರೆನ್ಸ್ ಮಾಡೋ ಮೂಲಕ ಟರ್ಕಿಗೆ ಚೆಕ್ಮೇಟ್ ಇಟ್ಟಿರೋದು. ಇಷ್ಟು ದಿವಸ ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟೋದು ಯಾರು ಅನ್ನೋ ಪ್ರಶ್ನೆ ಇತ್ತು. ಅದಕ್ಕೆ ಕಡೆಗೂ ಉತ್ತರ ಸಿಕ್ಕಿದೆ. ಬೇರೆ ಯಾರು ಅಲ್ಲ, ಇಸ್ರೇಲು ಮತ್ತು ಬೆಂಜಮಿನ್ ನೆತನ್ಯಾಹು. ಯಾಕಂದ್ರೆ ಗ್ರೀಸು ಮತ್ತು ಸೈಪ್ರಸ್ ಟರ್ಕಿ ಅಂತ ದೈತ್ಯ ದೇಶದ ಮುಂದೆ ಒಂದು ಸಣ್ಣ ಹುಲ್ಲು ಕಡ್ಡಿ ರೀತಿ ಉಫ್ ಅಂದ್ರೆ ಆರಿ ಹೋಗಿ ಬಿಡುತ್ತವೆ. ಆದ್ರೆ ಅದೇ ಹುಲ್ಲು ಕಡ್ಡಿಯ ಹಿಂದ್ಗಡೆ ಇಸ್ರೇಲ್ ನಿಂತಾಗ ಟರ್ಕಿಯ ಜಂಘಾಬಲನೆ ಉಡುಗೋಗ್ಬಿಡುತ್ತೆ. ಇನ್ನ ಇಸ್ರೇಲ್ ಹಿಂದ್ಗಡೆ ಭಾರತ ನಿಂತ್ರೆ ಕೇಲ್ ಖತಮ್, ದುಕಾನ್ ಬಂದ್. ಯಾಕಂದ್ರೆ ಅದರ ಮುನ್ಸೂಚನೆಗಳು ಆಲ್ರೆಡಿ ಸಿಕ್ಕೋಗಿದಾವೆ. ಮೊನ್ನೆ ತಾನೇ ಸೈಪ್ರಸ್ಗೆ ಭೇಟಿ ಮಾಡಿ ಬಂದಿದ್ದಾರೆ ಭಾರತದ ಪ್ರಧಾನಿ. ಅದು ಬೇಕಂತ ಸೈಪ್ರಸ್ ಮತ್ತು ಟರ್ಕಿಯ ಗಡಿಗೆ ಹೋಗಿ ವಾಕ್ ಮಾಡಿ ಬಂದಿರೋದು. ಈಗ ಅರ್ಥ ಆಗಿದೆ ನಿಮ್ಗೆ ಎಲ್ಲ ಆಂಗಲ್ ಅಲ್ಲೂ ಯಾವ ರೀತಿ ಟರ್ಕಿಯನ್ನ ಸುತ್ತುವರಿಯಲಾಗಿದೆ, ಎಂತಹ ದೊಡ್ಡ ಕೆಡ್ಡ ತೋಡಲಾಗಿದೆ. ಬರ್ಮುಡಾ ಟ್ರಯಾಂಗಲ್ ಇದ್ದಂತೆ ಇದು. ಭಾರತ, ಇಸ್ರೇಲ್, ಸೈಪ್ರಸ್ ಮತ್ತು ಗ್ರೀಸ್ ನ ಮಹಾಕೂಟ. ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ತಾ ಇರೋದು ನೆತನ್ಯಾಹು. ನಿಮ್ಮ ಆಟೋಮನ್ ಸಾಮ್ರಾಜ್ಯ ವಿಸ್ತರಣಾವಾದಿ ಚಿಂತನೆಯನ್ನ ಈಗಲೇ ಬಿಟ್ಬಿಡಿ. ಈ ಸಾಮ್ರಾಜ್ಯಶಾಹಿ ಧೋರಣೆ ನನ್ನ ಮುಂದೆ ನಡೆಯೋದಿಲ್ಲ. ಲಿಮಿಟ್ ಅಲ್ಲಿ ಇರಬೇಕು. ಸುತ್ತಮುತ್ತಲಿನ ಸಣ್ಣ ಪುಟ್ಟ ದೇಶಗಳನ್ನ ನುಂಗಿ ನೀರು ಕುಡಿದು ಆಟೋಮನ್ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತೀನಿ ಅನ್ನೋದೇನಾದ್ರೂ ವಿಚಾರ ಇದ್ರೆ ಈಗಲೇ ಡ್ರಾಪ್ ಮಾಡ್ಬಿಡಿ ಅಂತ ಇಸ್ರೇಲ್ ವಾರ್ನಿಂಗ್ ಕೊಟ್ಟಿರುವುದು ಟರ್ಕಿಗೆ. ಹೇಗಿದೆ ನೋಡಿ, ಒಂದು ಪುಟ್ಟ ದೇಶ ಇಸ್ರೇಲ್, ಆದ್ರೆ ಅದರ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇದೆಯಲ್ಲ, ಟರ್ಕಿ ಅಂತ ದೈತ್ಯದ ಮುಂದೆ ಗರ್ಜಿಸುತ್ತೆ. ನಿಮಗೆ ನೆನಪಿರ್ಬೋದು, ಆಟೋಮನ್ ಸಾಮ್ರಾಜ್ಯ ಈ ಹಿಂದೆ ಇತ್ತು. ಅದು ಛಿದ್ರ ಪಿದ್ರ ಆಗಿ ಅದರ ಒಂದು ತುಂಡು ಈಗ ಉಳಿದಿರೋದು ಟರ್ಕಿ. ಆದ್ರೆ ಅವರು ಆಟೋಮನ್ ಸಾಮ್ರಾಜ್ಯ ಮರುಸ್ಥಾಪನೆ ಮಾಡ್ಬೇಕು ಅನ್ನೋ ಕನಸನ್ನ ಟರ್ಕಿ ಜನ ಇನ್ನೂ ಬಿಟ್ಟಿಲ್ಲ. ಅದರಲ್ಲೂ ಎರ್ದೋಗನ್ ಮಹತ್ವಾಕಾಂಕ್ಷೆ ಇದು. ಜೊತೆಗೆ ಮುಸ್ಲಿಂ ರಾಷ್ಟ್ರಗಳ ಮುಖಂಡ ಆಗಬೇಕು ಅನ್ನೋ ಹುಚ್ಚು. ಇಸ್ರೇಲು, ಸಿರಿಯಾ, ಜೋರ್ಡಾನು, ಇರಾನು ಈ ಎಲ್ಲ ರಾಷ್ಟ್ರಗಳನ್ನು ಸೇರಿದ್ರೆ ಆಟೋಮನ್ ಸಾಮ್ರಾಜ್ಯ ಆಗೋದು. ಇದಕ್ಕೆ ಇಸ್ರೇಲ್ ಈಗ ಕೊಡಲಿ ಪೆಟ್ಟು ಕೊಡ್ತಾ ಇರೋದು. ಅಣ್ಣ, ಅಂತ ಕನಸೇನಾದ್ರೂ ನೀನ್ ಕಾಣ್ತಾ ಇದ್ರೆ ಇವತ್ತೇ ನಿಲ್ಲಿಸಿಬಿಡು. ನಾವು ಒಂದಾಗಿದ್ದೇವೆ, ಅದು ನನಸಾಗೋ ಚಾನ್ಸೇ ಇಲ್ಲ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಮೂಲಕ ಎಡಗಡೆಗೆ ಸೈಪ್ರಸ್, ಬಲಗಡೆಗೆ
ಗ್ರೀಸ್ ನ ನಿಲ್ಲಿಸಿಕೊಂಡು ವಾರ್ನಿಂಗ್ ಕೊಡ್ತಾ ಇರೋದು ಇಸ್ರೇಲು. ಹಿಜ್ಬುಲ್ಲಾ, ಹಮಾಸು, ಹೌತಿ ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಇಸ್ರೇಲ್ಗೆ ಬಿಟ್ಟು ಬಿಡದಂತೆ ಕಾಡ್ತಾ ಇತ್ತು ಇರಾನು. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ಗೆ ಈಗ ಒಂದು ಗತಿ ಕಾಣಿಸಿದ್ದಾರೆ. ಮುಂದೆ ದೊಡ್ಡ ಸಮಸ್ಯೆ ಇದೆ, ಅದು ಟರ್ಕಿಯಿಂದ ಬರ್ತಾ ಇರೋದು. ಆ ಸಮಸ್ಯೆಯನ್ನು ಆದಷ್ಟು ಬೇಗ ಗುರುತಿಸಿದ ಇಸ್ರೇಲು ಅದನ್ನೇ ಅಡ್ರೆಸ್ ಮಾಡ್ತಾ ಇರೋದು. ಸುಮ್ನೆ ಒಂದು ದೇಶದ ಮೇಲೆ ಏರಿ ಹೋಗೋದಕ್ಕೆ ಆಗೋದಿಲ್ಲ, ಅದಕ್ಕೆ ರೀಸನ್ ಬೇಕಾಗತ್ತೆ. ಸೈಪ್ರಸ್ ಮತ್ತು ಗ್ರೀಸ್ ಮೂಲಕ ಆ ಕಾರಣಗಳು ಸಿಕ್ಕಿದಾವೆ ಇಸ್ರೇಲ್ಗೆ. ಈ ಎರಡು ಪುಟ್ಟ ರಾಷ್ಟ್ರಗಳನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ ಟರ್ಕಿ. ಪದೇ ಪದೇ ಗಡಿ ಉಲ್ಲಂಘನೆ ಮಾಡೋದು, ಅವರ ಖನಿಜ ಸಂಪತ್ತನ್ನ ಲೂಟಿ ಮಾಡೋದು, ಹಿಜ್ಬುಲ್ಲಾ, ಹೂತಿ, ಹಮಾಸ್ ನಂತಹ ಉಗ್ರ ಸಂಘಟನೆಗೆ ಸಪೋರ್ಟ್ ಮಾಡೋದು, ಈ ಎಲ್ಲ ಕಾರಣಗಳು ಈಗ ಇಸ್ರೇಲ್ಗೆ ಸಿಕ್ಕಿರೋದು. ಈಗ ಕೂಟ ರಚನೆಯಾಗಿದೆ. ಈ ಮೂರೂ ಜನ ಸೇರಿ ಮುಂದೆ ಟರ್ಕಿ ಕಿಮುಕ್ಕಂದ್ರು ತಕ್ಕ ಪಾಠ ಕಲಿಸೋದು ಗ್ಯಾರಂಟಿ. ಇಸ್ರೇಲ್ ಮಾಸ್ಟರ್ ಪ್ಲಾನ್ ಹೇಗಿದೆ ನೋಡಿ. ಒಂದು ದೇಶವನ್ನ ನೀವು ಪತನದತ್ತ ದೂಡಬೇಕು ಅಂದ್ರೆ ಎರಡು ರೀತಿ ಕ್ಯಾಲ್ಕುಲೇಷನ್ ಇರಬೇಕಾಗತ್ತೆ ನಿಮ್ದು. ಒಂದು, ಆರ್ಥಿಕ ನಡ ಮುರಿಬೇಕು, ಇನ್ನೊಂದು ಆ ದೇಶದ ಸೈನ್ಯ ಶಕ್ತಿಯ ಜಂಗಾಬಲವನ್ನೇ ಉಡುಗಿಸಬೇಕು. ಟರ್ಕಿಯ ಆರ್ಥಿಕ ಪರಿಸ್ಥಿತಿ ಈಗಾಗಲೇ ಕೆಟ್ಟದಾಗಿದೆ, ಅದರ ಕರೆನ್ಸಿ ಪಾತಾಳಕ್ಕೆ ಕುಸಿದಿದೆ. ಇದಕ್ಕೆ ಇಸ್ರೇಲ್ ನ ಕೊಡುಗೆ ಬಹಳಷ್ಟಿದೆ. ಇನ್ನು ಉಳಿದಿರೋದು ಯಾರು? ಎರ್ದೋಗನ್ ಮತ್ತು ಆತನ ಸೈನ್ಯ ಶಕ್ತಿ. ಅದನ್ನ ಅಡ್ರೆಸ್ ಮಾಡೋದಕ್ಕೆ ಈ ಮಹಾಕೂಟ ರಚನೆಯಾಗಿರುವುದು ಇಸ್ರೇಲ್, ಸೈಪ್ರಸ್ ಮತ್ತು ಗ್ರೀಸ್. ನಿಮಗೆ ಆಶ್ಚರ್ಯ ಆಗ್ಬೋದು, ಟರ್ಕಿಯನ್ನ ಅದೇಗೆ ನ್ಯಾಟೋಕ್ಕೆ ಸೇರಿಸಿಕೊಂಡ್ರು? ಮೊದಲೇ ಅಲ್ಲಿರೋದು ಸರ್ವಾಧಿಕಾರಿ ಆಳ್ವಿಕೆ. ಇದನ್ನೇ ಮುಂದಿಟ್ಕೊಂಡು ಇಸ್ರೇಲ್ ಆಕ್ಷನ್ ಮಾಡ್ತಾ ಇರೋದು. ಮುಂದೊಂದು ದಿವಸ ಟರ್ಕಿಯನ್ನ ನ್ಯಾಟೋದಿಂದ ಹೊರದಬ್ಬೋದು ಇಸ್ರೇಲ್ ನ ಕಾರ್ಯಾಚರಣೆಯ ಭಾಗ. ಹಾಗಾಗಿ ಹೇಳೋದು, ಇಸ್ರೇಲ್ ನಿಂದ ಕಲಿಯೋದು ಬಹಳ ಇದೆ. ನಮಗೂ ಸಹ ಅಕ್ಕಪಕ್ಕದಲ್ಲೇ ಶತ್ರುಗಳಿದ್ದಾರೆ. ಪಾಕಿಸ್ತಾನ, ಇನ್ನೊಂದ್ ಕಡೆ ಬಾಂಗ್ಲಾದೇಶ, ಎರಡೂ ಕಡೆ ಸರ್ವಾಧಿಕಾರಿ ಸರ್ಕಾರ ಇರೋದು. ಡೆಮಾಕ್ರಸಿಯ ಡೀನು ಗೊತ್ತಿಲ್ಲ ಇವರಿಗೆ. ಈ ಸಮಸ್ಯೆಯನ್ನ ನಾವು ಪ್ರಪಂಚದೆದುರು ಎತ್ತಿ ತೋರಿಸುವಲ್ಲಿ ವಿಫಲ ಆಗಿದ್ದೇವೆ. ಹಾಗಾಗಿ ಅಮೆರಿಕ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಂತಹ ಬಿಕಾರಿ ದೇಶಗಳಿಗೆ ಸಪೋರ್ಟ್ ಮಾಡುತ್ತೆ. ದುರದೃಷ್ಟಕ್ಕೆ ನಮ್ಮ ದೇಶದ ಪ್ರತಿಪಕ್ಷಗಳು ಹಾಗೆ ಇದಾವೆ. ವಿದೇಶಕ್ಕೆ ಹೋಗಿ ದೇಶದ ಪರ ಮಾತಾಡೋದಕ್ಕಿಂತ ದೇಶದ ವಿರುದ್ಧ ಮಾತಾಡೋದೇ ಜಾಸ್ತಿ. ಇದರಿಂದ ಪಾಕಿಸ್ತಾನಕ್ಕಾಗ್ಲಿ ಬಾಂಗ್ಲಾದೇಶಕ್ಕಾಗ್ಲಿ ಸುಲಭವಾಗಿ ಭಾರತದ ವಿರುದ್ಧನೇ ಶಸ್ತ್ರಾಸ್ತ್ರಗಳು ಸಿಕ್ಕಂತಾಗತ್ತೆ. ಆದ್ರೆ ಇಸ್ರೇಲಿಗರು ಹಾಗಲ್ಲ. ಅವರ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ್ಲೆಲ್ಲ ಒಂದಾಗಿ ಬಿಡ್ತಾರೆ. ಟರ್ಕಿ ನ್ಯಾಟೋ ದೇಶ ಆಗಿರೋದ್ರಿಂದ ಅದರ ಮೇಲೆ ಡೈರೆಕ್ಟ್ ಆಗಿ ಯುದ್ಧ ಮಾಡುವ ಯಾವುದೇ ಹುಚ್ಚು ಸಾಹಸಕ್ಕೆ ಇಸ್ರೇಲ್ ಕೈ ಹಾಕಲ್ಲ. ಆದ್ರೆ ಇನ್ನೂ ಒಂದು ಮೂಲ ಇದೆ, ಅದು ಗ್ರೀಸು. ಗ್ರೀಸ್ ಸಹ ನ್ಯಾಟೋದ ದೇಶನೇ. ಅದಕ್ಕೆ ಸ್ವಲ್ಪ ಹಣಕಾಸು, ಅಸ್ತ್ರ ಶಸ್ತ್ರಾಸ್ತ್ರಗಳನ್ನ ಕೊಟ್ರೆ ಮುಗೀತು. ಬಾರಿಸಿ ನಾವಿರ್ತೇವೆ ನಿಮ್ಮ ಬೆನ್ನಿಗೆ ಅಂತ ನಿಂತ್ರೆ ಮುಗೀತು. ಆಗ ಯಾವುದೇ ತೊಂದರೆಗಳು ಬರೋದಿಲ್ಲ. ನ್ಯಾಟೋದ ಆರ್ಟಿಕಲ್ 5 ಅಲ್ಲಿ ಒಂದು ನಿಯಮ ಇದೆ. ಅದೇ ಎರಡು ನ್ಯಾಟೋ ದೇಶಗಳು ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ರೆ ಮೊದಲು ಯಾರು ಯುದ್ಧ ಶುರು ಮಾಡಿರ್ತಾರೋ ಅವರನ್ನೇ ಉಳಿದ ನ್ಯಾಟೋ ದೇಶಗಳು ಒಂದಾಗಿ ಖತಮ್ ಮಾಡ್ತವೆ. ಈಗ ಇಸ್ರೇಲ್ ಗ್ರೀಸ್ ನ ಬೆಂಬಲಕ್ಕೆ ನಿಂತು ಟರ್ಕಿಯನ್ನ ಉದ್ರಿಕ್ತಗೊಳಿಸ್ತಾ ಇದೆ. ಟರ್ಕಿ ಏನಾದ್ರೂ ಒಂದ್ ಹೆಜ್ಜೆ ತಪ್ಪಿಟ್ರು ಉಳಿದ ಎಲ್ಲ ನ್ಯಾಟೋ ದೇಶಗಳು ಸೇರಿ ಟರ್ಕಿಯನ್ನೇ ಮುಗಿಸಿ ಬಿಡ್ತವೆ. ನ್ಯಾಟೋ ದೇಶಗಳೇ ಅದನ್ನ ಹುರಿದು ಮುಕ್ಕಿ ಬಿಡ್ತವೆ. ಆ ಕಡೆ ಟರ್ಕಿ ನ್ಯಾಟೋದಿಂದ ಹೊರದಬ್ಬಲ್ಪಡುತ್ತೆ. ಸೈಪ್ರಸ್ಗೆ ಇಸ್ರೇಲ್ ನ ಬೆಂಬಲ ಇರೋದ್ರಿಂದ ಅವರ ಕೂದಲನ್ನು ಕೊಂಕಿಸೋದಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾವ್ಯಾಕೆ ಸಪೋರ್ಟ್ ಮಾಡ್ಬೇಕಪ್ಪ ಅಂದ್ರೆ, ಟರ್ಕಿ ವಿಚಾರ ನಿಮ್ಗೆ ಗೊತ್ತೇ ಇದೆ. ಅನಗತ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುತ್ತೆ. ಕಾಶ್ಮೀರವನ್ನ ಪದೇ ಪದೇ ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪ ಮಾಡುತ್ತೆ. ಆಪರೇಷನ್ ಸಿಂಧೂರದಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ವಿಮಾನದಲ್ಲಿ ತಂದು ಇಳಿಸಿ ಹೋಗಿತ್ತು. ನಾವು ಮಾಡಬೇಕಾಗಿದ್ದ ಕೆಲಸವನ್ನ ಟರ್ಕಿಯ ವಿರುದ್ಧ ನಮ್ಮ ಮಿತ್ರ ರಾಷ್ಟ್ರ ಇಸ್ರೇಲ್ ಮಾಡ್ತಾ ಇದೆ. ಅದರ ಬೆನ್ನಿಗೆ ನಿಲ್ಲಬೇಕಾಗಿದೆ ಅಷ್ಟೇ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.